ನಮಸ್ಕಾರ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಆರೋಗ್ಯ ಪ್ರಿಯರಿಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕಂತೆ ಅನ್ನೋದೇ ನನ್ನ ಒಂದು ಆಶೆ. ಏನಪ್ಪಾ ಅಂತಂದ್ರೆ, ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಫ್ಯಾಮಿಲಿದಾಗ ನೋಡ್ರಿ ನಾವು ಏನಾಗ್ಲತ್ತದ, ಮೊಳಕಾಲು ನೋವು ಹೊಂಟದ. ಪ್ರತಿಯೊಂದು ಫ್ಯಾಮಿಲಿನಾಗ ನೀವು ಎಷ್ಟು ಜನ ಇದ್ದೀರಿ ಅಷ್ಟು ಜನಕ್ಕೆ, ಒಂದೊಂದು ಫ್ಯಾಮಿಲಿದಾಗ ನೋಡಿದ್ರೆ ಅಷ್ಟು ಜನಕ್ಕೆ, ಪ್ರತಿ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮೆಂಬರ್ಗೂ ಮೊಳಕಾಲು ನೋವು. ಅದರಲ್ಲಿ ವಯೋವೃದ್ಧರು ಎಷ್ಟು ಜನ ಅಷ್ಟು ಜನಕ್ಕೆ ಏನಪ್ಪ ಅಂದ್ರೆ ಮೊಳಕಾಲು ನೋವು. ಸಣ್ಣ ಸಣ್ಣವರಿಗೆ ಮೊಳಕಾಲು ನೋವು ರೀ. ಈ ಮೊಳಕಾಲು ನೋವು ನಾವು ತಡೆಗಟ್ಟಬೇಕು ಅಂತಂದರೆ ನಾವು ಎಂಥ ಆಹಾರವನ್ನು ಸೇವನೆ ಮಾಡಬೇಕು, ಎಂಥ ಆಹಾರವನ್ನು ಸೇವನೆ ಮಾಡಬಾರ್ದು ಅಂತಕ್ಕಂಥ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಮೊಳಕಾಲು ನೋವು ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ತಗಲ್ತಕ್ಕಂಥ ನಮಗೆ ಬರ್ತಕ್ಕಂಥ ಪ್ರತಿ ಒಂದು ಡಿಸೀಸ್ಗೂ ಅದಕ್ಕೆ ಚಿಕಿತ್ಸೆ ಅದ. ಮತ್ತು ಪ್ರತಿ ಒಂದು ಟೈಮ್ನಲ್ಲೂ, ಪ್ರತಿ ಒಂದು ಸಮಯದಲ್ಲೂ ಎಚ್ಚರ ಇರಬೇಕು. ನೋಡ್ರಿ, ನಾವು ಹೊರಗಡೆ ಹೋದೆವಂತ ತಿಳ್ಕೊರಿ, ಏನಪ್ಪ ಅಂದ್ರೆ ಹೋಟೆಲಲ್ಲಿ ಆಯಿಲ್ ಫುಡ್ ಇರ್ತಕ್ಕಂಥ ಪ್ರತಿ ಒಂದು ನಾಷ್ಟಾನು ಮಾಡಿರಿ, ಆಯಿಲ್ ಫುಡ್ನಿಂದ ತುಂಬಿರ್ತದೆ. ಔಟ್ ಫುಡ್ ತಿನ್ನೋದು, ಬಜ್ಜಿ ತಿನ್ನೋದು, ದೋಸೆ ತಿನ್ನೋದು, ಪೂರಿ ತಿನ್ನೋದು, ಪಾನಿಪೂರಿ ತಿನ್ನೋದು, ಕಚೋರಿ ಅಂತ, ಮತ್ತು ನೂಡಲ್ಸ್ ಅಂತ ನೋಡ್ರಿ, ಇವು ಟೀ, ಕಾಫಿ, ಕೂಲ್ ಡ್ರಿಂಕ್ಸ್ ಇವೆಲ್ಲ ಭಾಳ ಡೇಂಜರ್ ರೀ. ಅದಕ್ಕಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂತಂದರೆ ಇವೆಲ್ಲ ಅವಾಯ್ಡ್ ಮಾಡಬೇಕು. ಟೀ, ಕಾಫಿ, ಕೂಲ್ ಡ್ರಿಂಕ್ಸ್ ಕೂಡ ಅವಾಯ್ಡ್ ಮಾಡಬೇಕು. ಮತ್ತು ಮಾಂಸಾಹಾರ ಭೀ ತಿನ್ಲಿಕ್ಕೆ ಹೋಗಬಾರ್ದು. ಮಾಂಸಾಹಾರ ತಿಂದರೆ ಏನಾಗ್ತದ, ಹಲವಾರು ಡಿಸೀಸ್ಗಳು ನಮ್ಮ ಬಾಡಿದಾಗ ಕ್ರಿಯೇಟ್ ಆಗ್ಲತ್ತವ. ಅದರಿಂದ ಏನಾಗ್ತದ, ಬಾಡಿಯ ನಮ್ಮ ದೇಹದ ತೂಕ ಹೆಚ್ಚಾಗ್ಲತ್ತದ. ಅದರಿಂದ ಹಲವಾರು ರೋಗಗಳು ನಮಗೆ ಹೊಂಟವ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಮೊಳಕಾಲು ನೋವು, ಇಡೀ ದೇಹ ತೂಕ ಹೆಚ್ಚಾಯ್ತು ಅಂತ ತಿಳ್ಕೊರಿ, ಇಡೀ ತೂಕ ಈ ಮೊಳಕಾಲು ಮೇಲೆ ಬೀಳ್ತಾವ. ಅದಕ್ಕೆ ಪ್ರೆಷರ್ ಇದ್ರ ಮೇಲೆ ಬಿದ್ದು ಏನಾಗ್ತದ, ಏನಪ್ಪ ಅಂದ್ರೆ ಮೊಳಕಾಲು ಬರ್ತಾ ಇದ್ದಾವೆ. ಒಂದು ಇದರಲ್ಲಿ ಇರ್ತಕ್ಕಂಥ ಮೊಳಕಾಲು ಒಳಗಿರ್ತಕ್ಕಂಥ ಗ್ರೀಸ್ ಕಡಿಮೆ ಆಗ್ಲತ್ತದ, ಮತ್ತು ಇನ್ಫೆಕ್ಷನ್ ಆಗ್ಲತ್ತದ, ನೀರು ತುಂಬಲಾಗ್ತದ. ಇಂಥ ಹಲವಾರು ಕಾರಣಗಳು. ಸಾತ್ವಿಕ ಆಹಾರ ಊಟ ಮಾಡಿ, ಉಪ್ಪು, ಹುಳಿ, ಖಾರ, ಎಣ್ಣೆ, ಕೊಬ್ಬಿನಂಶ ಇರದ ಒಂದು ಆಹಾರಗಳು ಊಟ ಮಾಡ್ರಿ. ಸಾತ್ವಿಕ ಆಹಾರ ಊಟ ಮಾಡ್ರಿ, ಜೊತೆಗೆ ಯೋಗವನ್ನು ಮಾಡ್ರಿ. ನಿಮಗೆ ಮೊಳಕಾಲು ನೋವು ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ, ಬ್ರೈನ್ ಸ್ಟ್ರೋಕ್ ಆಗುವುದಿಲ್ಲ, ಲಿವರ್ ಕ್ಯಾನ್ಸರ್ ಆಗುವುದಿಲ್ಲ, ಸಣ್ಣ ಕರಳು, ದೊಡ್ಡ ಕರಳು ಭಾಳ ಸ್ಟ್ರಾಂಗ್ ಆಗಿರ್ತಾವ, ಶ್ವಾಸಕೋಶಗಳು ಭಾಳ ಸರಿಯಾಗಿರ್ತಾವ, ಮತ್ತು ಕಣ್ಣಿನ ಒಂದು ದೃಷ್ಟಿ ಕೊರತೆ ಆಗುವುದಿಲ್ಲ ಯೋಗ ಮಾಡಿದ್ರೆ, ಮತ್ತು ಸಾತ್ವಿಕ ಆಹಾರ ಊಟ ಮಾಡಿದ್ರೆ. ಮಾಂಸಾಹಾರ ತಿನ್ನೋದು ಬಿಟ್ಟು ಬಿಡ್ರಿ. ತರಕಾರಿಗಳದಾಗ ಎಷ್ಟೊಂದು ವಿಧವಾಗಿರ್ತಕ್ಕಂಥ ತರಕಾರಿ, ಪುಂಡಿ ಪಲ್ಯ, ಸಬ್ಸಿ ಪಲ್ಯ, ಪಾಲಕ್ ಪಲ್ಯ, ಮೆಂತ್ಯ ಪಲ್ಯ, ಮತ್ತು ಗಜ್ಜರಿ, ಬೀಟ್ರೂಟ, ಬದನೆಕಾಯಿ, ಚೋಳಿಕಾಯಿ, ಬೆಂಡೆಕಾಯಿ, ಎಷ್ಟೊಂದು ವಿಧ ತರಕಾರಿಗಳವ. ಅದರೊಳಗೆ ಇರ್ತಕ್ಕಂಥ ಸತ್ವಗಳು ಭಾಳವ. ಪ್ರೋಟೀನ್ಸ್, ಮಲ್ಟಿ ಮಿನರಲ್ಸ್, ವಿಟಮಿನ್ಸ್, ಐರನ್, ಎಷ್ಟೊಂದು ಸತ್ವಗಳು ಅವ. ಅವು ಬಾಡಿಗೆ ಬೇಕು. ಮಾಂಸಾಹಾರದಾಗ ಏನದ, ಮಾಂಸಾಹಾರ ತಿನ್ನೋದು ಬಿಟ್ಟುಬಿಡ್ರಿ. ಸಾತ್ವಿಕ ಆಹಾರ ಊಟ ಮಾಡಿರಿ, ದಿನ ಯೋಗ ಮಾಡಿರಿ, ನಿಮಗೆ ಯಾವ ರೋಗ ಕೂಡ ಬರೋದಿಲ್ಲ. ಅಕಸ್ಮಾತ್ ಯಾವುದಾದ್ರು ರೋಗ ಬಂತಂದ್ರೆ ನಾನು ಸಂಪರ್ಕ ಮಾಡಿರಿ. ಆರೋಗ್ಯ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ನಮಗೆ ಯಾವ ರೋಗ ಬರಬಾರ್ದು. ಯಾವ ರೋಗ ಬಂದ ಮೇಲೆ ಚಿಕಿತ್ಸೆ ತೊಗೊಳ್ಳೋದಲ್ಲ, ಬರೋಕ್ಕಿಂತ ಮೊದಲು ನಮ್ಮ ಆಹಾರ ಪದ್ಧತಿಯನ್ನು ನಾವು ಚೇಂಜ್ ಮಾಡ್ಕೋಬೇಕು. ಎಂಥ ಆಹಾರ ಸೇವನೆ ಮಾಡಬೇಕು, ಎಂಥ ಆಹಾರದಾಗ ಯಾಂಥ ಶಕ್ತಿ ಅದ. ನಾನು ದಿನ ಯೋಗ ಮಾಡ್ತೀನಿ, ದಿನ 4 ಗಂಟೆ ಕೇಳ್ತೀನಿ, ಯೋಗ ಮಾಡ್ತೀನಿ. ಇಲ್ಲಿವರೆಗೂ ನಾನು ಒಂದು ಅಲೋಪತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಟ್ಯಾಬ್ಲೆಟ್ ಯಾವುದೂ ತೊಗೊಂಡಿಲ್ಲ. ನನಗೆ ಸಂಪರ್ಕ ಮಾಡ್ರಿ.
ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಬ್ರೈನ್ ಸ್ಟ್ರೋಕ್ ಆಗಬಾರ್ದು, ಲಕ್ವ ಆಗಬಾರ್ದು, ನಾವು ಆರೋಗ್ಯದಿಂದ ಜೀವನ ಮಾಡಬೇಕು, ಪೈಲ್ಸ್ ಆಗಬಾರ್ದು, ಇಂಥವು ಯಾವುದೇ ರೋಗಗಳು ನಮಗೆ ಬರಬಾರ್ದು ಅಂತಂದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿರಿ. ನನ್ನ ಫೋನ್ ನಂಬರ್ 9886124849. ಈ ನಂಬರ್ ಕಾಲ್ ಮಾಡಿರಿ, ಒಳ್ಳೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿರಿ, ಇವತ್ತು ಎಲ್ಲರಿಗೂ ಬಾಡಿ ವೇಟ್ ಆಗ್ಲತ್ತದ. ಅದರಿಂದ ಒಂದು ಹೆಣ್ಮಗಳಾಗಲಿ ಒಂದು ಗಂಡು ಮಗ ಆಗಲಿ ಏನಾಗ್ತದ, ಹೊಟ್ಟೆ ಮುಂದಕ್ಕೆ ಹೊಂಟದ್ರ, ಎದ್ದರ ಕುಳ ಬರಲ್ಲ, ಕುಂತರ ಏಳಾಗ ಬರಲ್ಲ. ಪ್ರತಿಯೊಬ್ಬರಿಗೂ ಏನಾಗ್ಲತ್ತದ, ದೇಹದ ತೂಕ ಹೆಚ್ಚಾಯಿತು ಅಂತಂದ್ರೆ ಮನುಷ್ಯ ಏನು ಮಾಡ್ತಾನೆ, ಟೀನೇಜ್ನಲ್ಲಿ ಇರ್ತಕ್ಕಂಥವ್ರಿ ಹಿಂಗೆ ನೆಲ ಮೇಲೆ ಕೈ ಊರಿ ಮ್ಯಾಕೆ ಆಳ್ತಾರ. ಇದರಿಂದ ನೋಡ್ರಿ ಎಷ್ಟು ತ್ರಾಸ ಜೀವನಕ್ಕೆ. ಅದಕ್ಕಾಗಿ ಮನುಷ್ಯನ ಒಂದು ಹೈಟ್ ತಕ್ಕಂತೆ ಬಾಡಿ ವೇಟ್ ಇರ್ಬೇಕ್ರಿ. ಬಾಡಿ ವೇಟ್ ಹೆಚ್ಚಾಯ್ತಂದ್ರೆ ಹಲವಾರು ರೋಗಗಳು, BP, ಶುಗರ್, ಹಾರ್ಟ್, ಇಂಥವೆಲ್ಲ ರೋಗಗಳು ಮನುಷ್ಯ ಅಟ್ಯಾಕ್ ಆಗ್ತವೆ. ಅದಕ್ಕಾಗಿ ದಿನಾಲು ಯೋಗವನ್ನು ಮಾಡ್ರಿ. ಯೋಗದಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ಆಸನ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾರ, ಪ್ರಾಣಾಯಾಮ ಪರಂಬಲಂ. ಈ ಜಗತ್ತಿನಲ್ಲಿ ಯಾವುದಕ್ಕೂ ಒಂದು ಶಕ್ತಿ ಅದ ಅಂತಂದ್ರೆ ಅದು ಯೋಗದಲ್ಲಿ ಬರ್ತಕ್ಕಂಥ ಪ್ರಾಣಾಯಾಮ ಪರಂಬಲಂ ಅಂತ ಹೇಳ್ಯಾರ ಶ್ರೀಕೃಷ್ಣ. ಪ್ರಾಣಾಯಾಮಕ್ಕಿದ್ದಂಥ ಶಕ್ತಿ ಈ ಜಗತ್ತಿನಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಮನುಷ್ಯನ ಒಂದು ಧೈರ್ಯಕ್ಕೆ, ಮನುಷ್ಯನ ಒಂದು ಸ್ಥೈರ್ಯಕ್ಕೆ, ಅವನ ಒಂದು ವಿಶ್ವಾಸಕ್ಕೆ, ಒಂದು ಮನೋಬಲಕ್ಕೆ, ಅವನ ಬುದ್ಧಿಶಕ್ತಿಗೆ ಪ್ರಾಣಾಯಾಮ ಪರಂಬಲಂ. ಮನುಷ್ಯ ದಿನ ಯಾರಾದರೂ ಯೋಗ ಮಾಡ್ತಾರೆ, ಯಾರು ಪ್ರಾಣಾಯಾಮ ಮಾಡ್ತಾರೆ, ಅವರು 100ರಿಂದ 150 ವರ್ಷ ಯಾವುದೇ ಡಿಸೀಸ್, ಯಾವುದೇ ರೋಗಗಳು ಬರದೆ ಮನುಷ್ಯ ಜೀವನ ಮಾಡ್ತಾನೆ, ಆನಂದದಿಂದ ಜೀವನ ಮಾಡ್ತಾನೆ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನಾವು ಇಷ್ಟೇ ಗಳಿಸಿದ್ರು ಕೂಡ ಅನುಭವಿಸುವ ಒಂದು ಅರ್ಹತೆ ನಮಗಿರಬೇಕು. ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಾವು ಆನಂದದಿಂದ ಜೀವನ ಮಾಡ್ತೀವಿ. ಮನುಷ್ಯ ಒಂದು BP ಬಂತಂತ ತಿಳ್ಕೊರೆ, ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ. ಹೀಗಾಗಿ ಮನುಷ್ಯನ ಒಂದು ಆರೋಗ್ಯ ಸಂಪತ್ತುಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಾಗೆ ಯಾವುದೂ ಇಲ್ಲ. ಅದಕ್ಕಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ರಿ. ಅದಕ್ಕಾಗಿ ದಿನ ಮುಂಜಾನೆ ಯೋಗ ಮಾಡಿರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವುದೇನಂತಂದರೆ, ನಾನು ಬಿಟ್ಟಿರ್ತಕ್ಕಂಥ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ರೀಚ್ ಆಗಬೇಕು, ನಿಮ್ಮ ಹತ್ರ ಬರಬೇಕು ಅಂತಂದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ ಅಂತಂದ್ರೆ ನಾನು ಯಾವ ವಿಡಿಯೋದಲ್ಲೂ ಕೂಡ ಹೇಳಿಲ್ಲ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ನನಗೆ ಯೂಟ್ಯೂಬ್ನಲ್ಲಿ ಏನಪ್ಪ ಅಂದ್ರೆ ಭಾಳ ಮಾಹಿತಿ ಇಲ್ಲ. ನನಗೊಬ್ಬರು ಹೇಳಿದ್ರು, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಬೇಡ್ರಿ ಅಂತ ಹೇಳಬೇಡ್ರಿ. ಪ್ರತಿಯೊಂದು ವಿಡಿಯೋದಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ರಿ. ಯಾಕಂತಂದ್ರೆ ನೀವು ಬಿಟ್ಟಿರ್ತಕ್ಕಂಥ ಪ್ರತಿಯೊಂದು ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಅವರು ನಿಮ್ಗೆ ರೀಚ್ ಆಗ್ಬೇಕಂತಂದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋನು ಅವ್ರಿಗೆ ತಲುಪ್ತಾವೆ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಗೆಳೆಯರ ಒಂದು ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆಯ ಮಾಹಿತಿ, ಆರೋಗ್ಯ ಟಿಪ್ಸ್ ಬೇಕು ಅಂತಂದರೆ ನಾನು ವಿಡಿಯೋ ಅವರಿಗೆ ತಲುಪಬೇಕಂದ್ರೆ ಈ ವಿಡಿಯೋ ಶೇರ್ ಮಾಡಿರಿ. ಅದಕ್ಕಾಗಿ ನಾ ಯೂಟ್ಯೂಬ್ನಲ್ಲಿ ಹೈಲೈಟ್ ಆಗಬೇಕು ಅಂತಲ್ಲ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ. ಯಾಕಂತಂದ್ರೆ ನಮ್ಮ ಆರೋಗ್ಯ ದೃಷ್ಟಿ, ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರಬೇಕು, ಪ್ರತಿಯೊಬ್ಬರು ಆನಂದದಿಂದ ಜೀವನ ಮಾಡಬೇಕು, ಸಮಸ್ತ ಲೋಕಾನಾಂ ಸುಖಿನೋ ಭವಂತು ಎನ್ನುವಂತೆ ಆ ದೃಷ್ಟಿಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಆಧ್ಯಾತ್ಮಿಕ ಚಿಂತನ ಮತ್ತು ಯೋಗ ಮಾಡ್ತಾ ಇರುವ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಆರಾಮವಾಗಿರಬೇಕು, ಎಲ್ಲರ ಜನ್ಮನೂ ಸಾರ್ಥಕ ಆಗಬೇಕು ಅಂತಂದ್ರೆ ಆಧ್ಯಾತ್ಮಿಕ ಕಡೆಗೆ ಬರಬೇಕು. ಇದಕ್ಕಾಗಿ ಅಂಥ ಒಂದು ದೃಷ್ಟಿಯಿಂದ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಅದಕ್ಕಾಗಿ ಪ್ರತಿಯೊಂದು ವಿಡಿಯೋನು ನಿಮಗೆ ತಲುಪಬೇಕಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. TEERTH
PRASAD ತೀರ್ಥ ಪ್ರಸಾದ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್. ನೀವು ಯೂಟ್ಯೂಬ್ನಾಗ ಹೋಗಿ ಸರ್ಚ್ ಮಾಡಿದ್ರಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ಮೊಳಕಾಲು ನೋವು ನಮಗೆ ಬರಬಾರ್ದು ಜೀವನದಾಗ. ನಮ್ಮ ಬಾಡಿ ವೇಟ್ ಆಯಿತು ಅಂತಂದ್ರೆ ಈ ಮೊಳಕಾಲು ನೋವು ಬರ್ತದೆ ನೋಡ್ರಿ. ಈಗ ಏನಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶ, ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಲರ್ಟ್ ಆಗಿರಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ಯೋಗ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿದಾಗ, ಇಂಥ ಒಂದು ದಿನಮಾನಗಳಲ್ಲಿ ವಿಷಪೂರಿತ ಆಗಿರ್ತಕ್ಕಂಥ ಪ್ರತಿಯೊಂದು ಆಹಾರ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ಊಟ ಮಾಡಬೇಕು. ಅದರ ಜೊತೆಗೆ ಯೋಗವನ್ನು ಮಾಡಬೇಕು. ಯೋಗದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಆಸನ ಕೂಡ ಇಂಪಾರ್ಟೆಂಟ್. ಇವತ್ತಿನ ಯೋಗ ಗುರುಗಳು ಬಹಳಷ್ಟು ಜನ ಅದಾರ. ಅವರ ಸಲಹೆಗಳನ್ನು ತಗೊಳ್ರಿ, ವಿಡಿಯೋಗಳನ್ನು ನೋಡ್ರಿ, ಯೋಗ ಮಾಡ್ರಿ, ಸಾತ್ವಿಕ ಆಹಾರ ಊಟ ಮಾಡ್ರಿ. ಯಾವುದೇ ರೋಗಗಳು ಬರೋದಿಲ್ಲ. ಮನುಷ್ಯ 100ರಿಂದ 150 ವರ್ಷ ಯಾವುದೇ ಡಿಸೀಸ್ಗಳು ಮನುಷ್ಯಗೆ ಬರಬಾರ್ದು ಅಂತಂದ್ರೆ ಸಾತ್ವಿಕ ಆಹಾರ ಜೊತೆಗೆ ಯೋಗ ಮಾಡ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಓಕೆ, ಇವಾಗ ಮೊಳಕಾಲು ನೋವು ನಮಗೆ ಬರಬಾರ್ದು ಅಂತಂದರೆ ಎಂಥ ಒಂದು ಆಸನಗಳನ್ನು ಮಾಡಬೇಕು, ಎಂಥ ಒಂದು ಸ್ಟೆಪ್ಪನ್ನು ನಾವು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಬರ್ರಿ ನೋಡಿರಿ. ಟೀನೇಜ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ದೇಹದ ತೂಕ ಹೆಚ್ಚಾಯಿತು ಅಂತಂದ್ರೆ ಅವ್ರು ಹ್ಯಾಂಗೆ ಹೇಳ್ತಾರೆ ನೋಡ್ರಿ, ತೋರಿಸ್ತೀನಿ ನಿಮಗೆ. ಹಿಂಗೆ ಕುಂತಿರ ಅಂತ ತಿಳ್ಕೊರಿ. ಅವ್ರು ಮ್ಯಾಕೆ ಹೇಳ್ಬೇಕಂದ್ರೆ ಹೆಂಗೆ ಹೇಳ್ತಾರೆ, ಹಿಂಗೆ ಕೈ ಊರಿ ನೆಲಕ್ಕೆ ಕೈ ಊರಿನ ಏರ್ತಾ ಇದ್ದಾರೆ. ಆದರೆ ದೇಹದ ಒಂದು ತೂಕ ಕಡಿಮೆ ಇತ್ತು ಅಂತ ಹೇಳ್ಕೊರಿ. ಅವ್ರ ಹೈಟ್ ತಕ್ಕಂತೆ ಅವರಿಗೆ ತೂಕ ಇತ್ತು ಅಂತಂದರೆ ಮನುಷ್ಯ ಆರಾಮವಾಗಿ ಹಿಂಗೆ ಹೇಳ್ತಾನೆ, ಹಿಂಗೆ ಮೂಡ್ತಾನೆ, ಆರಾಮವಾಗಿ ಹಿಂಗೆ ಎದ್ದೇಳ್ತಾನೆ, ಹಿಂಗೆ ಕುಂತಿರ್ತಾನೆ. ಇದು ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯ ಆರಾಮಾಗಿ ಹೇಳೋದು, ಆರಾಮಾಗಿ ಕೊಡೋದು. ಇಲ್ಲ ಅಂತಂದರೆ ಹಿಂಗೆ ಕೈ ಊರಿ, ವಯಸ್ಸಾದವರು ಹೆಂಗೆ ಹೇಳ್ತಾರೆ, ಹಿಂಗೆ ಕೈ ಊರಿ ಹೇಳೋದು ಅಲ್ಲ. ಓಕೆನಾ? ಈಗ ಮೊಳಕಾಲು ನೋವು ನಮಗೆ ಬರಬಾರ್ದು ಅಂತಂದರೆ ಒಂದು ದಿನಕ್ಕೆ ಮುಂಜಾನೆ ಅರ್ಧ ತಾಸು, ಸಾಯಂಕಾಲ ಅರ್ಧ ತಾಸು ಯೋಗವನ್ನು ಮಾಡಬೇಕು. ಯೋಗದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ನು ನಾನು ನಿಮಗೆ ಹೇಳ್ತೀನಿ. ಅದು ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಲಕ್ಷ್ಯ ಕೊಟ್ಟು ನೋಡ್ರಿ, ಅಬ್ಸರ್ವ್ ಮಾಡಿರಿ. ಓಕೆನಾ? ಲೆಟ್ಸ್ ಗೋ. ಮೊದಲನೇ ಸ್ಟೆಪ್, 2 ಕೈಗಳನ್ನು ಹಿಂದೆ ಇಟ್ಟುಕೊಂಡು 1 2 1 2 1 2 1 2 1 2. ಇದು 1ನೇ ಆಸನ. 2ನೇ ಆಸನ ಯಾವುದು? ಇದು 2ನೇ ಆಸನ. 3ನೇ ಆಸನ ಇದು. 4ನೇ ಆಸನ, 2 ಕಾಲುಗಳನ್ನು ಹೀಗೆ ಜೋಡಿಸ್ಬೇಕು. 5ನೇ ಆಸನ, 6ನೇದು, 7ನೇ
ಪ್ರತಿಯೊಂದು ಸ್ಟೆಪ್ ಕೂಡ ಏನಿಲ್ಲ ಅಂತಂದರೆ 3 ನಿಮಿಷ 4 ನಿಮಿಷ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಗೆ ಆಗ್ತಿಲ್ಲ ಅಂತಂದರೆ, ಮಾಡೋಕ್ಕೆ ಆಗ್ತಿಲ್ಲ, ತ್ರಾಸ ಆಗ್ಲತ್ತದ ಅಂತಂದ್ರೆ ಏನಪ್ಪ ಅಂತಂದರೆ 2 ನಿಮಿಷ ಆದರೂ ಮಾಡಿ. ಹೀಗೆ ಮೊಳಕಾಲು ಮೇಲೆ ಕೊಡೋದು. ಹೀಗೆ ಆಗ್ತಿಲ್ಲ, ನಿಮಗೆ ಪ್ರಾಕ್ಟೀಸ್ ಆದ್ರೆ ಆಯ್ತು. ಮೊಳಕಾಲು ನೋವು ಇದ್ದವರು ಈ ಥರ ಕೂಡೋಕ್ಕಾಗಲ್ಲ, ಪರವಾಗಿಲ್ಲ, ಅಲ್ಲಿಲ್ಲ ಅಂತ ತಿಳ್ಕೊರಿ, ಪ್ರಯತ್ನ ಮಾಡಿರಿ. ನಿಮ್ಗೆ ಕೂಡೋಕ್ಕಾಗ್ತಿಲ್ಲ ಅಂತಂದರೆ ಈ ಥರ ಈ ಜೋರು ಹಾಕಿ, ಹಿಂಗೆ ಈ ಥರ ಕೂಡೋದರಿಂದ ಮೊಳಕಾಲು ನೋವು ಬರುವುದಿಲ್ಲ, ಮತ್ತು ಯಾವುದೇ ಇನ್ಫೆಕ್ಷನ್ ಆಗುವುದಿಲ್ಲ, ನೀರು ತುಂಬುವುದಿಲ್ಲ, ಮತ್ತು ಏನಪ್ಪ ಅಂದ್ರೆ ಊತ ಆಗುವುದಿಲ್ಲ. ಭಾಳ ಮನುಷ್ಯ ಏನಪ್ಪ ಅಂದರೆ ಇಲ್ಲಿವರೆಗೂ ಇರ್ತಾನೆ, ಅವನಿಗೆ ಮೊಳಕಾಲು ನೋವೇ ಆಗುವುದಿಲ್ಲ. ನೋಡಿರಿ, ಹಿಂಗೆ ಏನಿಲ್ಲ ಅಂತಂದರೆ ಒಂದು 3 ನಿಮಿಷ ಕೂಡ್ರಿ, ಓಕೆನಾ? ಹೀಗೆ ದಿನಾಲೂ ಒಂದು ದಿನಕ್ಕೆ ಮುಂಜಾನೆ ಅರ್ಧ ತಾಸು, ಸಾಯಂಕಾಲ ಅರ್ಧ ತಾಸು ನೀವು ಈ ಆಸನವನ್ನು ಮಾಡಿದರೆ ನಿಮಗೆ ಮೊಳಕಾಲು ನೋವು ಬರುವುದಿಲ್ಲ. ಇದೆಲ್ಲ ಆದಮೇಲೆ ಸ್ವಲ್ಪ ವಾಮ್ ಮಾಡಿ. ಹೀಗೆ ಮಾಡಿದಲ್ಲಿ ನಿಮಗೆ ಜೀವನದಲ್ಲಿ ಮೊಳಕಾಲು ನೋವು ಬರುವುದಿಲ್ಲ. ಪ್ರತಿಯೊಂದು ಆಸನ ಭಾಳ ಸ್ಲೋ ಆಗಿ ಮಾಡಿರಿ. ನೀವು ಎಷ್ಟು ಸ್ಲೋ ಮಾಡಿದ್ರೆ ಅಷ್ಟು ಚಂದ. ನಾನು ಯಾಕಂದರೆ ವಿಡಿಯೋ ಹೀಗೆ ಲಾಂಗ್ ಆಗ್ತದೆ, ವಿಡಿಯೋ ಏನಪ್ಪ ಅಂತಂದ್ರೆ ಲಾಂಗ್ ಆಗ್ತದಂತಂತ ಅದಕ್ಕಾಗಿ ನಾನು ಸ್ವಲ್ಪ ಬೇಗ ಮಾಡೀನಿ. ನೀವು ಪ್ರತಿಯೊಂದು ಆಸನ ಭಾಳ ಸ್ಲೋ ಆಗಿ ಮಾಡಬೇಕು. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಎಲ್ಲರ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು. ನಿಮ್ಗೆ ಏನಾದರೂ ಸಂಶಯ ಇತ್ತು ಅಂದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿರಿ, ನಾನು ನಿಮಗೆ ಒಳ್ಳೆಯ ಮಾಹಿತಿನ ಕೊಡ್ತೀನಿ. ಅದಕ್ಕಾಗಿ ಬಾಡಿ ವೇಟ್ ಆದ್ರೆ ವೇಟ್ ಕಡಿಮೆ ಮಾಡಿಕೊಳ್ರಿ. ಎಷ್ಟೇ ಸುಂದರವಾಗಿದ್ದರೂ ಕೂಡ ಏನಪ್ಪ ಅಂತಂದ್ರೆ ಈಗ ನೋಡಿರಿ, ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಎಷ್ಟೇ ಸುಂದರವಾಗಿದ್ದರೂ ಕೂಡ ಮನುಷ್ಯ ದಪ್ಪ ಆದ ಬಾಡಿ ವೇಟ್ ಆಗ್ತಂತಂದ್ರೆ ಕೂಡಕ್ಕೆ ಬರಲ್ಲ, ಹೇಳಕ್ಕೆ ಬರಲ್ಲ. ಮತ್ತು ಹೊಟ್ಟೆ ಮುಂದಕ್ಕೆ ಹೊಂಟದ್ರಿ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳು ಆಗಲಿ ಎಷ್ಟೇ ಸುಂದರವಾಗಿದ್ದರೂ ಕೂಡ ಹೊಟ್ಟೆ ಮುಂದಕ್ಕೆ ಬಂತಂದ್ರೆ ಭಾಳ ವಿಕಾರವಾಗಿ ಕಾಣ್ತಾನೆ. ಅದಕ್ಕಾಗಿ ಈ ಹೊಟ್ಟೆ ಮುಂದಕ್ಕೆ ಬಂದ್ರೆ BP, ಶುಗರ್, ಹಾರ್ಟ್ ಇಂಥ ಹಲವಾರು ರೋಗಗಳು ಅಟ್ಯಾಕ್ ಆಗ್ತವೆ, ಹಾರ್ಟ್ ಅಟ್ಯಾಕ್ ಆಗ್ಲತ್ತದ. ಅದಕ್ಕಾಗಿ ಈ ನಮ್ಮ ಆರೋಗ್ಯ ನಾವು ಚೆನ್ನಾಗಿರಬೇಕು ಅಂತಂದರೆ ಯೋಗವನ್ನು ಮಾಡಬೇಕು, ಸಾತ್ವಿಕ ಆಹಾರವನ್ನು ಊಟ ಮಾಡಬೇಕು. ಇವತ್ತು ಒಂದು ಚಿಕ್ಕ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಲತ್ತದ. ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ಊಟ ಮಾಡಿ, ಟೀ, ಕಾಫಿ, ಕೂಲ್ ಡ್ರಿಂಕ್ಸ್ ಬಿಟ್ಟುಬಿಡ್ರಿ. ಬೆಳಗ್ಗೆ 9 ಗಂಟೆ ಒಳಗಡೆಗೆ ಫಸ್ಟ್ ಕ್ಲಾಸ್ ಆಗಿ ತರಕಾರಿ ಜೊತೆ ರೊಟ್ಟಿ, ಜೋಳದ ರೊಟ್ಟಿ ಊಟ ಮಾಡಿರಿ. ಮನುಷ್ಯ ಆರೋಗ್ಯವಾಗಿರ್ತಾನೆ, ಅವ ಆಸ್ಪತ್ರೆಗೆ ಹೋಗೋದಿಲ್ಲ. ನಾನು ಇಲ್ಲಿವರೆಗೂ ಒಂದು ಟ್ಯಾಬ್ಲೆಟ್ ಕೂಡ ನುಂಗಿಲ್ಲ ರೀ. ನಾನು ಪರ್ಫೆಕ್ಟ್, ಆಲ್ ರೈಟ್. ನನಗೆ ಯಾವ ಡಿಸೀಜು ಕೂಡ ಇಲ್ಲ. ನಾನು ದಿನ 4 ಗಂಟೆ ಕೇಳ್ತೀನಿ, ಯೋಗ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಮತ್ತು ಯೋಗ ಕ್ಲಾಸ್ ಕೂಡ ಹೇಳ್ಕೊಡ್ತೀನಿ. ಅದಕ್ಕಾಗಿ ಲೋಕ ಸಮಸ್ತನಾಂ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಎನ್ನುವಂತೆ, ಸಮಸ್ತ ಲೋಕಾನಾಂ ಸುಖಿನೋ ಭವಂತು ಎನ್ನುವಂತೆ ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥವರು ಆರೋಗ್ಯವಾಗಿರ್ಬೇಕಂತಲ್ಲ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆರಾಮವಾಗಿರಬೇಕು, ಯಾವುದೇ ರೋಗಗಳು ಅವರಿಗೆ ಬರಬಾರ್ದು. ಅದಕ್ಕಾಗಿ ಸಾತ್ವಿಕ ಆಹಾರ ಊಟ ಮಾಡಬೇಕು ಮತ್ತು ಯೋಗವನ್ನು ಮಾಡಬೇಕು. ಹೀಗೆ ಮಾಡಿದಲ್ಲಿ ಮನುಷ್ಯ ಆರಾಮದಿಂದ ಜೀವನ ಮಾಡ್ತಾನೆ. ಓಕೆ, ಅದಕ್ಕಾಗಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ, ನಿಮ್ಮ ಬಂಧುಗಳಿಗೆ ಈ ವಿಡಿಯೋ ಶೇರ್ ಮಾಡಿರಿ.
ಅವರು ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.